ಕರ್ತನ ನಮಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡ್ತಾ ಇದ್ದಾನೆ. ಅದಕ್ಕಾಗಿ ದೇವರ ಸ್ತೋತ್ರ. ಇವತ್ತು ನಾವು ಒಂದು ಸಂದೇಶದೊಂದಿಗೆ ಒಂದು ದೈವಿಕವಾದ ಸಂದೇಶ ಏನಂತಂದ್ರೆ, ಮುಖ್ಯವಾದಂಥದ್ದು ಪರಲೋಕ ರಾಜ್ಯದಲ್ಲಿ ಅಂದ್ರೆ ಯೆಹೋವನ ಸನ್ನಿಧಾನದಲ್ಲಿ ಇರುವಂಥವರು, ದೇವರ ಆಶೀರ್ವಾದವನ್ನು ಪಡಕೊಳ್ಳುವಂಥವರು ಎಂಥವರಾಗಿರಬೇಕು? ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ, ದೇವರ ಅಭಿವೃದ್ಧಿಯನ್ನು ಹೊಂದಿಕೊಳ್ಳಲಿಕ್ಕೆ, ದೇವರ ವಾಗ್ದಾನಗಳನ್ನು ಹೊಂದಿಕೊಳ್ಳಲಿಕ್ಕೆ ಅವರು ಎಂಥವರಾಗಿರಬೇಕು? ಅವರು ಯಾವ ರೀತಿ? ಅದಕ್ಕೊಂದು ಕ್ವಾಲಿಟಿ ಇದೆ, ಅದಕ್ಕೊಂದು ಗುಣಗಳು ಬೇಕಾಗಿದೆ. ಇವತ್ತು ಆ ಒಂದು ಸಂದೇಶದೊಟ್ಟಿಗೆ ಆ ಗುಣಗಳು ಏನು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ನೋಡ್ರಿ, ಕೀರ್ತನೆ 15ನೇ ಅಧ್ಯಾಯದಲ್ಲಿ 1ರಿಂದ ಕೆಲವೊಂದು ವಚನಗಳನ್ನು ಓದಿಕೊಳ್ಳೋಣ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರ್ಬೇಕು? ನೋಡ್ರಿ, ದೇವರ ಸಂದೇಶ ಹೇಳ್ತಾ ಇದೆ, ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಅವನು ಯೋಗ್ಯನು ಯಾರು? ನಮಗೆ ಒಂದು ಯೋಗ್ಯತೆ ಇರ್ತದೆ. ಯೇಸು ಕ್ರಿಸ್ತನ ಒಂದು ಗುಡಾರದಲ್ಲಿ, ಯೇಸು ಕ್ರಿಸ್ತನಿರುವಂತಹ ಸ್ಥಳದಲ್ಲಿ ಆತನ ಪ್ರಸನ್ನತೆ, ಆತನ ಒಂದು ಮಹಿಮೆ, ಆತನ ಒಂದು ಶಕ್ತಿ, ಆತನ ಒಂದು ಬಿಡುಗಡೆಯನ್ನ ಹೊಂದಿಕೊಳ್ಳಲಿಕ್ಕೆ ಅವನು ಎಂಥವನಾಗಿರ್ಬೇಕು? ಎಂಥ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧವಾದಂಥ ಪರ್ವತದಲ್ಲಿ, ಆಲಯದಲ್ಲಿ ವಾಸಿಸತಕ್ಕವನು ಎಂಥವನಾಗಿರ್ಬೇಕು? ಇವತ್ತು ದೇವರು ಹೇಳ್ತಾರೆ ನೋಡ್ರಿ, ಒಂದೊಂದಾಗಿ ನಾವು ನೋಡೋಣ. ಅವನು ಸಜ್ಜನನು. ಸಜ್ಜನನು ಅಂದ್ರೆ ಏನು? ಇವತ್ತು ಎಷ್ಟೋ ಜನಗಳು ಸಜ್ಜನನು ಆ ರೀತಿಯಲ್ಲಿ ನಡೆದಲ್ಲಿರುವಂತವರಾಗಿದ್ದಾರೆ. ಸಜ್ಜನನು ಅಂದ್ರೆ ಏನಂತಂದ್ರೆ, ನೋಡ್ರಿ, ವಾಕ್ಯದಲ್ಲಿ ಇರ್ತದೆ, ಮರಿಯಳು ಪವಿತ್ರಾತ್ಮನಿಂದ ಗರ್ಭಿಣಿ ಆದಾಗ ಅದು ತನ್ನ ನಿಶ್ಚಿತಾರ್ಥ ಆದಂತ ಗಂಡನಿಗೆ ತಿಳಿದು ಬರ್ತದೆ. ಅದು ಪವಿತ್ರಾತ್ಮನಿಂದ ದೇವರು ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಯಾವಾಗ ಆತನು ಒಳಗಡೆ ಏನ್ ಬರ್ತದೆ, ವಾಕ್ಯ ಸ್ಪಷ್ಟವಾಗಿ ಇರ್ತದೆ, ಆತನು ಸಜ್ಜನನಾಗಿದ್ದನು. ಆದ್ದರಿಂದ ಆಕೆ ಗರ್ಭಿಣಿ ಆಗಿದ್ದಾಳೆ ಎಂಬುದಾಗಿ ಯಾರಿಗೂ ತಿಳಿಸದೆ ಬಿಟ್ಟು ಬಿಡಬೇಕೆಂಬುದಾಗಿ. ಯಾವಾಗ ಒಬ್ಬ ವ್ಯಕ್ತಿ ತಪ್ಪು ಮಾಡಿರ್ತಾನೋ ಅದು ನಿನಗೆ ಗೊತ್ತಾಗುತ್ತೋ, ನೀನದನ್ನ ಬಹಿರಂಗ ಮಾಡದೆ, ನೀನದನ್ನ ಎಲ್ಲರಿಗೂ ಸಾರದೆ, ನೀನು ಯಾವಾಗ ಅದನ್ನ ನಿನ್ನ ಒಳಗಡೆ ಇಟ್ಕೊಳ್ತೀಯೋ, ಅದನ್ನು ಯಾರಿಗೂ ಹೇಳದೆ ಅದನ್ನ ನಿನ್ನ ಒಳಗಡೆ ಬಚ್ಚಿಟ್ಕೊಳ್ತೀಯೋ, ಅವನೇ ಸಜ್ಜನನು. ಈಗಿನ ಕಾಲದಲ್ಲಿ ಆ ಥರ ಇರೋಲ್ಲ ಜನಗಳು. ಯಾಕೆ ಅಂತಂದ್ರೆ, ಒಂದು ವಿಷಯ ಸಿಕ್ತು ಅಂತಂದ್ರೆ ಇಡೀ ಊರಿಗೆ ಗೊತ್ತಾಗ್ಬಿಡ್ತದೆ. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ಅವನು ಮೊದಲನೇ ಆಗಿ ಸಜ್ಜನನಾಗಿರ್ಬೇಕು. ಇವತ್ತು ದೇವ ಜನಗಳು ತಪ್ಪು ಮಾಡ್ತಾರೆ, ವಿಶ್ವಾಸಿಗಳು ತಪ್ಪು ಮಾಡ್ಬೋದು, ಪಾಸ್ಟರ್ಸ್ಗಳು ತಪ್ಪು ಮಾಡ್ಬೋದು. ಅದನ್ನ ನಾವು ಇನ್ನೊಬ್ಬರಿಗೆ ನಾವು ಹೇಳ್ತಾ ಹೋಗೋದಾದ್ರೆ ನಮ್ಮ ಒಳಗಡೆ ಸಜ್ಜನ ಒಂದು ಗುಣ ಇಲ್ಲ ರೀ. ಯಾವ ಒಬ್ಬ ವ್ಯಕ್ತಿ ಒಳಗಡೆ ಸಜ್ಜನನಾಗಿರುತ್ತಾನೋ ಅವನು ದೇವರ ವಾಸ ಮಾಡುವ ನಿವಾಸದಲ್ಲಿ, ಪರ್ವತದಲ್ಲಿ, ಪರಿಶುದ್ಧ ಸ್ಥಾನದಲ್ಲಿ, ಆತನ ಪರಲೋಕದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಆತನು ಯೋಗ್ಯನಾಗಿರ್ತಾನೆ. ಎರಡನೇ ಕ್ವಾಲಿಟಿ ನೋಡ್ರಿ, ನೀತಿವಂತನು. ಅಬ್ರಹಾಮನ ಜೀವಿತವನ್ನು ನೋಡೋದಾದ್ರೆ, ಅಬ್ರಹಾಮನು ನಂಬಿಕೆಯ ಮೂಲಕವಾಗಿ ದೇವರು ಕೊಟ್ಟ ವಾಗ್ದಾನವನ್ನ ಮಾತಿನ ನಿಮಿತ್ತ ಅಬ್ರಹಾಮನು ನಂಬ್ತಾನೆ. ದೇವರೇ, ನೀವು ಹೇಳಿದೆ, ನಾನು ನಂಬ್ತಾ ಇದ್ದೇನೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆದಿಕಾಂಡದಲ್ಲಿ ಅವನು ನಂಬಿಕೆಯೇ ಅವನನ್ನು ನೀತಿವಂತನಾಗಿ ಪರಿವರ್ತನೆ ಮಾಡ್ತದೆ. ಇವತ್ತು ನಿನ್ನ ಜೀವಿತದಲ್ಲಿ ಯಾವಾಗ ನಂಬಿಕೆ ಅನ್ನೋದು ಇರೋದಿಲ್ವೋ, ನೀನು ನೀತಿವಂತನಾಗಿ ಮಾರ್ಪಡಲಿಕ್ಕೆ ಆಗೋದಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನೀತಿವಂತನು ಎಷ್ಟೇ ಸಾರಿ ಬಿದ್ದರೂ ಆತನನ್ನ ದೇವರು ಎಬ್ಬಿಸಿ ನಿಲ್ಲಿಸ್ತಾನೆ. ದುಷ್ಟನು ಆಗಲ್ಲ, ನಾಶವಾಗಿ ಹೋಗ್ತಾನೆ, ಬಿದ್ದಾದ್ಮೇಲೆ ಎದಳೋದಕ್ಕೆ ಆಗಲ್ಲ. ಇವತ್ತು ಒಬ್ಬ ವ್ಯಕ್ತಿ ನೀತಿವಂತನಾಗಿರ್ಬೇಕು ದೇವರ ಮುಂದೆ. ನೀತಿವಂತಿಕೆ ಬರುವಂತದ್ದೇ ನಂಬಿಕೆಯಿಂದ. ನಮ್ಮ ಒಳಗಡೆ ಯಾವಾಗ ನಂಬಿಕೆ ಅನ್ನೋದು ಬರ್ತದೋ, ಆ ನಂಬಿಕೆಯೇ ನಮ್ಮನ್ನ ನೀತಿವಂತನಾಗಿ ಮಾರ್ಪಡಿಸುವಂತದಾಗಿದೆ. ಇಷ್ಟು ಎರಡನೇ ಕ್ವಾಲಿಟಿ ಇರುತ್ತೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಮ್ಮ ಜೀವಿತದಲ್ಲಿ ನಂಬಿಕೆ ಅನ್ನೋದೇ ಬಹಳ ಕೊರತೆ ಆಗಿದೆ. ನಂಬಿಕೆಯಲ್ಲಿ ನಾವಿಲ್ಲ, ನಂಬಿಕೆಯಲ್ಲಿ ನಡೀತಾ ಇಲ್ಲ, ನಂಬಿಕೆಯಲ್ಲಿ ಜೀವನ ಮಾಡ್ತಾ ಇಲ್ಲ, ನಂಬಿಕೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಂಬಿಕೆಯಿಂದ ಸೇವೆ ಮಾಡ್ತಾ ಇಲ್ಲ, ನಂಬಿಕೆಯಿಂದ ನಮ್ಮ ಜೀವಿತವನ್ನ ದೇವರಿಗೆ ಒಪ್ಪಿಸಿ ನಿಶ್ಚಿಂತೆಯಾಗಿಲ್ಲ. ಏನೇ ಬಂದ್ರೂ ನಂಬಿಕೆ ಇಲ್ಲದವರಾಗಿ, ಭಯದಿಂದ, ಗಾಬರಿಯಿಂದ ಸೋತವರಾಗಿ ಇರ್ತೀವಿ. ಸಮಸ್ಯೆಗಳು ಬಂದಾಗ, ರೋಗಗಳು ಬಂದಾಗ ಕರ್ತನ ಸಮ್ಮುಖವನ್ನು ನಾವು ಹೋಗ್ತಾ ಇಲ್ಲ. ಪ್ರಿಯ ಸಹೋದರ ಸಹೋದರಿ,
ಯಾವಾಗ ನೀನು ದೇವರ ಸಮ್ಮುಖದಲ್ಲಿ ಪ್ರತಿ ಕ್ಷಣದಲ್ಲೂ ನಂಬಿಕೆಯಿಂದ ಬರ್ತೀಯೋ, ಆ ನಂಬಿಕೆ ಕರ್ತನ ಹೇಳುವಂತ ಒಂದು ಮಾತನ್ನ ನೀನು ನಂಬ್ತೀಯೋ, ನಿನ್ನ ದೇವರು ನೀತಿವಂತರಾಗಿ ಪರಿವರ್ತನೆ ಮಾಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ವಚನ ಏನ್ ಹೇಳ್ತದೆ, ಮನಪೂರ್ವಕವಾಗಿ ಸತ್ಯವನ್ನು ಆಡುವವನಾಗಿರಬೇಕು. ನಾವು ಎಲ್ಲಿ ಆಡ್ತೀವೋ ಅದನ್ನ ಕಪಟತನ ನಮ್ಮ ಒಳಗಡೆ ಯಥಾರ್ಥತೆ ಇಲ್ಲ. ಅರ್ಧ ಹೇಳ್ತೀವಿ, ಅರ್ಧ ಬಿಡ್ತೀವಿ, ಕೆಲವೊಂದು ಸುಳ್ಳು ಹೇಳ್ತೀವಿ, ಕೆಲವೊಂದು ಸತ್ಯ ಹೇಳಿರ್ತೀವಿ. ಯಥಾರ್ಥ ಮನಪೂರ್ವಕವಾಗಿ ಹೇಳುವಂಥದ್ದೇನಿಲ್ಲ. ಇದು ನನಗಿಷ್ಟ, ಇದು ನನಗಿಷ್ಟ ಇಲ್ಲ ಎಂಬುದಾಗಿ ಹೇಳೋದಿಕ್ಕೆ ಹೋಗೋದಿಲ್ಲ. ಯಾವಾಗ ನಮ್ಮ ಜೀವಿತದಲ್ಲಿ ಈಗ ಏನೋ ಒಂದು ಅವಶ್ಯಕತೆ ಬೇಕಾಗಿರ್ತದೆ, ಇದು ನಮ್ಗೆ ಇಷ್ಟ ಇರಲ್ಲ, ಯಾವುದೋ ಒಂದು ಬಲವಂತವಾಗಿ ನಾವು ಅದನ್ನ ಇದು ಮಾಡೋದಕ್ಕಾಗಲ್ಲ ರೀ. ಇವತ್ತು ದೇವರಿಗೆ ಮುಂದೆ ನಾವು ಯಥಾರ್ಥವಂತರಾಗಿರ್ಬೇಕು. ನಾವು ಯಾವಾಗಲೂ ಮನಪೂರ್ವಕವಾಗಿ ಮಾತನಾಡುವಂತರಾಗಿರ್ಬೇಕು, ಅರ್ಧಬರ್ಧ ಮಾತನಾಡೋದಲ್ಲ. ನಾವು ಯಾವಾಗ ಯಥಾರ್ಥವಾಗಿರ್ತೀವೋ, ಮನಪೂರ್ವಕವಾಗಿ ಮಾತನಾಡಿರ್ತೀವೋ, ಯಾವಾಗ ಸತ್ಯವನ್ನೇ ಮಾತನಾಡುವಂತರಾಗಿರ್ತೀವೋ, ಅಂಥವರು ದೇವರಿಗೆ ಬಹಳ ಇಷ್ಟ ಆಗ್ತದೆ. ಕಪಟವಾಗಿರುವಂತವರು ದೇವರಿಗೆ ಇಷ್ಟ ಇಲ್ಲ ರೀ. ದೇವರವರನ್ನ ನಿರಾಕರಿಸಲ್ಪಡ್ತಾರೆ. ಇವತ್ತು ನೀನು ಮನಪೂರ್ವಕವಾಗಿ ಮಾತನಾಡ್ತಿಲ್ಲ ಅನ್ನೋದಾದ್ರೆ, ಇವತ್ತು ನಿನ್ನ ಆಶೀರ್ವಾದಕ್ಕೆ, ನಿನ್ನ ಬಿಡುಗಡೆ ಆಗ್ದಲೇ ಇರೋದಕ್ಕೆ, ನಿನ್ನ ಜೀವಿತದ ಅದ್ಭುತಗಳು ನಡೀದಲೇ ಇರೋದಕ್ಕೆ ಮೂಲ ಕಾರಣ ಏನಂದ್ರೆ, ನಿನ್ನ ಜೀವಿತದಲ್ಲಿ ನೀನು ಮನಪೂರ್ವಕವಾಗಿ ಮಾತನಾಡದಲೇ ಇರುವಂಥದ್ದು, ಸಜ್ಜನನಾಗಿ ನಡೀದಲೇ ಇರುವಂಥದ್ದು, ನಂಬಿಕೆಯಲ್ಲಿ ನೀನು ನಡೀದಲೇ ಇರುವಂಥದ್ದೇ ನಿನ್ನ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡೆ ಆಗ್ತಿದೆ. ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಹೋಗದಂತೆ ತಡೆ ಆಗ್ತಾ ಇದೆ. ಇವತ್ತೇನೋ ಒಂದು ಪ್ರಾರ್ಥನೆ ಮಾಡ್ಬಿಟ್ರೆ ಎಲ್ಲ ಮುಗ್ದೋಗ್ತದೆ ಅಂತಲ್ಲ. ಪ್ರಾರ್ಥನೆ ಮಾಡುವಂಥದ್ದು, ಆ ಪ್ರಾರ್ಥನೆ ಪರಲೋಕ ಹೋಗ್ಬೇಕು ಅಂದ್ರೆ ನಮ್ಮ ಒಳಗಡೆ ಕೆಲವೊಂದು ಕ್ವಾಲಿಟಿ ಇರಬೇಕು. ಆ ಕ್ವಾಲಿಟಿ ನಮ್ಮ ಒಳಗಡೆ ಇದೆಯಾ? ನಮ್ಮ ಜೀವಿತದಲ್ಲಿ ಅದಿದೆಯಾ? ಇವತ್ತು ನಮ್ಮ ಒಳಗಡೆ ಅದಿಲ್ಲ ನೋಡ್ರಿ. ಅದಾದ್ಮೇಲೆ ನೆಕ್ಸ್ಟ್ 3ನೇ ವಚನದಲ್ಲಿ, ಅವನು ಚಾಡಿ ಹೇಳದವನು. ಓ ಮೈ ಗಾಡ್, ವಾಕ್ಯ ಹೇಳ್ತಾ ಇದೆ ಚಾಡಿ ಹೇಳದವನು. ಇಲ್ಲಿಂದ ತೆಗೆದು ಅಲ್ಲಿಗೆ ಹೇಳೋದು, ಅಲ್ಲಿಂದ ತೆಗೆದು ಇಲ್ಲಿ ಹೇಳೋದು. ಇಬ್ರು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ದೇವರು ವಾಕ್ಯ ಹೇಳ್ತಾ ಜ್ಞಾನೋಕ್ತಿಲಿ ದೇವರಿಗೆ ಅಸಹ್ಯವಾದಂತ ಕಾರ್ಯಗಳಿದ್ದಾವೆ. ಅದರಲ್ಲಿ ಚಾಡಿ ಹೇಳುವಂತವ್ರು ದೇವರಿಗೆ ಅಸಹ್ಯ. ಇವತ್ತು ನಾವು ಯಾವಾಗ ಎಷ್ಟೋ ಜನರ ಹಂಗೆ ಇರೋದು, ಹಿಂದೂಗಳಿಗಿಂತ ಹೆಚ್ಚಾಗಿ ಕ್ರೈಸ್ತರಲ್ಲೇ ಆ ಚಾಡಿ ಹೇಳುವಂತ ಸ್ವಭಾವ ಇರೋದು, ಚಾಡಿ ಹೇಳುವಂಥದ್ದು. ಇವತ್ತು ಯಾವಾಗ ಇಲ್ಲಿ ಕೇಳ್ಕೊಂಡು ಇಲ್ಲಿ ನಾವು ನಾಟಕ ಮಾಡುವಂಥದ್ದು, ಇಲ್ಲಿ ಇವ್ರ ಹತ್ರ ನಾಟಕ ಮಾಡಿ, ಇಲ್ಲಿ ಒಳ್ಳೆ ರೀತಿ ನಟನೆ ಮಾಡಿ, ಇವ್ರ ಹತ್ರ ಇನ್ನೊಬ್ರು ಕುರಿತಾಗಿ ಎಲ್ಲ ತಿಳ್ಕೊಳ್ಳೋದು. ಇವ್ರು ಯಾರು ಕುರಿತಾಗಿ ಹೇಳಿರ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಇದನ್ನ ಹೇಳೋದು, ಇಲ್ಲಿಂದ ತೆಗೆದು ಅಲ್ಲಿ ಹೇಳೋದು, ಅಲ್ಲಿಂದ ನಟನೆ ಮಾಡಿ, ಅಲ್ಲಿಂದ ಒಂದು ಒಳ್ಳೆದ ನಡ್ಕೊಂಡು ಅಲ್ಲಿ ಎಲ್ಲ ಕೇಳ್ಕೊಂಡು ಅಲ್ಲಿಂದ ಇಲ್ಲಿ ತಮ್ಮದು ಹೇಳೋದು, ಚಾಡಿ ಹೇಳುವಂಥದ್ದು. ಈಗ ಇಬ್ಬರ ಮಧ್ಯದಲ್ಲಿ ಒಂದು ದ್ವೇಷವನ್ನು ಹುಟ್ಟಿಸುವಂಥದ್ದು ದೇವರಿಗೆ ಅಸಹ್ಯ ಅಂತ ಬೈಬಲ್ ಹೇಳ್ತದೆ. ಇವತ್ತು ದೇವರು ವಾಕ್ಯ ಹೇಳ್ತದೆ, ಪರಲೋಕ ರಾಜ್ಯವನ್ನು ಸೇರಲಿಕ್ಕೂ ಪರಿಶುದ್ಧ ಪಟ್ಟಣದಲ್ಲಿ ವಾಸ ಮಾಡಲಿಕ್ಕೂ ಯೋಗ್ಯವನು ಎಂಥವನಾಗಿರ್ಬೇಕು ಅಂದ್ರೆ ಅವನು ನೆಕ್ಸ್ಟ್ ಚಾಡಿ ಹೇಳದವನಾಗಿರ್ಬೇಕು. ಪ್ರಿಯ ಸಹೋದರ ಸಹೋದರಿ, ಈ ಚಾಡಿ ಹೇಳುವುದರಿಂದ ಆಶೀರ್ವಾದವನ್ನ ನೀವು ಕಳ್ಕೊಳ್ತಾ ಬರ್ತೀರಾ. ಸೈತಾನನು ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಸೈತಾನನು ನಿಮ್ಮ ಜೀವಿತದಲ್ಲಿ ಬಾಧೆಗಳನ್ನು ಉಂಟು ಮಾಡ್ತಾ ಇರ್ತಾನೆ. ಸೈತಾನನು ನಿಮ್ಮನ್ನ ವ್ಯಾಧಿಗಳನ್ನ, ಸಮಸ್ಯೆಗಳಲ್ಲಿ ಈಡು ಮಾಡುವಂತವನಾಗಿರ್ತಾನೆ. ನಿನ್ನ ಜೀವಿತದಲ್ಲಿ ಯಾವಾಗ, ನಿನ್ನ ಭವಿಷ್ಯದಲ್ಲಿ ಯಾವಾಗ ಕರ್ತನ ಸಮ್ಮುಖದಲ್ಲಿ ಕರೆಕ್ಟ್ ಆಗಿರ್ತೀಯೋ, ಆಗ ದೇವರ ಹಸ್ತ ನಿನ್ನ ಮೇಲೆ ಸದಾಕಾರವಾಗಿರುತ್ತದೆ. ಇವತ್ತು ನಮ್ಮ ಜೀವಿತದಲ್ಲಿ ಅದಿಲ್ಲ, ನಮ್ಮ ಭವಿಷ್ಯದಲ್ಲಿ ಅದಿಲ್ಲ. ಚಾಡಿ ಹೇಳುವಂಥದ್ದೇ ನಮಗೆ ಅದರಲ್ಲಿ ಒಂದು ಖುಷಿಯನ್ನು ಕೊಡುವಂಥದ್ದಾಗಿದೆ. ದೇವರ ಭಯ ಇಲ್ಲದವರಾಗಿ ಜೀವನ ಮಾಡ್ತಾ ಇದ್ದೀವಿ. ದೇವರಿಗೆ ಏನು ಇಷ್ಟ ಎಂಬುದಾಗಿ ನಾವು ಅದನ್ನ ಅರಿತುಕೊಂಡು ಜೀವನ ಮಾಡ್ತಾ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಈ ಚಾಡಿ ಹೇಳುವಂತಹ ಸ್ವಭಾವಗಳಲ್ಲಿರೋದಾದ್ರೆ ನಿನ್ನ ಜೀವಿತವನ್ನ ದೇವರಿಗೆ ಆಶೀರ್ವಾದ ಮಾಡ್ತಾನೆ. ನಿನ್ನ ಜೀವಿತದಲ್ಲಿ ಹೇಗೆ ದೇವರು ನಿನ್ನ ಅಭಿವೃದ್ಧಿ ಮಾಡ್ತಾನೆ, ನಿನ್ನ ಪ್ರಾರ್ಥನೆಯನ್ನ ಹೇಗೆ ದೇವರು ಕೇಳಲಿಕ್ಕೆ ಸಾಧ್ಯ. ಓ ಮೈ ಗಾಡ್, ಈ ಒಂದು ಸ್ವಭಾವ ನಿಮ್ಮ ಒಳಗಡೆ ಇರೋದಾದ್ರೆ ಬದಲಾಯಿಸಿಕೊಡ್ರಿ. ದೇವರಿಗೆ ಎಂತವ್ರು ಇಷ್ಟ ಅಂತಂದ್ರೆ ಪಶ್ಚಾತ್ತಾಪ ಪಡುವಂಥವ್ರು. ತಪ್ಪು ಮಾಡ್ತಾರೆ, ಏನೋ ಗೊತ್ತಿರೋದಲ್ಲ ತಪ್ಪು ಮಾಡ್ತಾರೆ. ಆ ತಪ್ಪು ಮಾಡಿದಾಗ ಅದನ್ನ ಸರಿ ಮಾಡಿಕೊಂಡು
ಪಶ್ಚಾತ್ತಾಪ ಪಟ್ಟು ದೇವರ ಮುಂಭಾಗದಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ, ಕರ್ತನೇ ಪಾಪ ಮಾಡಿದ್ದಕ್ಕಾಗಿ ಕ್ಷಮಿಸು ಎಂಬುದಾಗಿ ಹೇಳಿ ಆ ಪಾಪವನ್ನು ಪರಿಪೂರ್ಣ ಬಿಟ್ಟು ಬಿಡುವುದಾದರೆ ಅಂಥವರೇ ದೇವರಿಗೆ ಬಹಳ ಇಷ್ಟವಾದಂಥವರು. ನೋಡ್ರಿ, ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತದೆ, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು. ನೋಡ್ರಿ, ವಾಕ್ಯ ಹೇಳ್ತಾ ಐತೆ ಮತ್ತೊಬ್ಬರಿಗೆ ಅನ್ಯಾಯ ಆಗಬಾರ್ದು. ನ್ಯಾಯ, ದೇವರ ಪ್ರೀತಿ ವಾಕ್ಯ ಹೇಳ್ತದೆ 1 ಕೊರಿಂಥ 13ನೇ ಅಧ್ಯಾಯ 4ನೇ ವಚನದಲ್ಲಿ ಅನ್ಯಾಯವನ್ನ ನೋಡಿ ಸಂತೋಷ ಪಡೋದಿಲ್ವಂತೆ. ನ್ಯಾಯಕ್ಕೆ, ಸತ್ಯಕ್ಕೆ ಜಯವಾಗಲಿ ಎಂಬುದಾಗಿ ಸಂತೋಷ ಪಡೋದು. ಕ್ರಿಸ್ತನ ಪ್ರೀತಿ ಅದೇ, ಯೇಸು ಕ್ರಿಸ್ತನ ಒಂದು ಕ್ವಾಲಿಟಿ ಅದೇನೆ. ಇವತ್ತು ನಮ್ಮ ಒಳಗಡೆ ಯಾರಿಗಾರ ಒಬ್ರಿಗೆ ಅನ್ಯಾಯ ಆಗ್ತಿದೆ, ಯಾರಿಗಾರ ಒಬ್ರಿಗೂ ಮೋಸ ಆಗ್ತಿದೆ, ಬೇರೆಯವ್ರಿಗಾಗದಿರಲಿ, ನಮ್ಮಿಂದನೇ ಎಷ್ಟೋ ಜನಗಳಿಗೆ ಮೋಸ ಆಗ್ತಾ ಇರ್ತದೆ. ಅದೇ ನಮ್ಗೆ ಅರ್ತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವತ್ತು ನಮ್ಮಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗ್ತಾ ಇರ್ತದೆ, ನಾವು ಇನ್ನೊಬ್ಬರಿಗೆ ಒಂದು ಮೋಸ ಮಾಡ್ತಾ ಇರ್ತೀವಿ. ಅದೇ ನಮ್ಮ ಕೈಲಿ ಅರಿತುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಮತ್ತೊಬ್ಬರಿಗೆ ನೀನು ಅನ್ಯಾಯ ಮಾಡಬೇಡ, ಮತ್ತೊಬ್ಬರಿಗೆ ನೀನು ಯಾಮಾರಿಸಬೇಡ, ಮತ್ತೊಬ್ಬರಿಗೆ ನೀನು ಅವರನ್ನ ಯಾಮಾರಿಸಿ ಅವ್ರ ಹತ್ರ ಇರೋದನ್ನ ಕಸಿಕೊಳ್ಳಬೇಡ, ಅನ್ಯಾಯ ಮಾಡಬೇಡ. ನಿನ್ನ ತಪ್ಪಿತ್ತು ಅಂದ್ರೆ ತಪ್ಪಿರ್ಲಿ, ಸರಿ ಇತ್ತು ಅಂದ್ರೆ ಸರಿ ಇರಲಿ. ಇವತ್ತು ಇನ್ನೊಬ್ಬರು ತಪ್ಪು ಮಾಡದಲ್ಲಿರುವಂತವ್ರ ಮೇಲೆ ತಪ್ಪನ್ನು ಹೊರಿಸುವಂತದ್ದಾಗಿದೆಯಲ್ಲ, ಅನ್ಯಾಯ ಮಾಡಬೇಡ. ಮತ್ತೊಬ್ಬರಿಗೆ ಅನ್ಯಾಯವನ್ನು ಮಾಡುವವನು ದೇವರಿಗೆ ಇಷ್ಟ ಇಲ್ಲದಂತ ಒಂದು ಕ್ಯಾರೆಕ್ಟರ್ ಆಗಿದೆ. ಯಾರ ಒಳಗಡೆ ಅನ್ಯಾಯ ತುಂಬಿಕೊಂಡಿರ್ತದೋ ಅವನ ಒಳಗಡೆ ಕ್ರಿಸ್ತನ ಪ್ರೀತಿ ಇರೋದಿಲ್ಲ. ಇವತ್ತು ನಿನ್ನ ಒಳಗಡೆ ಅನ್ಯಾಯ ತುಂಬಿಕೊಂಡಿರುವುದಾದ್ರೆ ನಿನ್ನ ಒಳಗಡೆ ಕ್ರಿಸ್ತನ ಪ್ರೀತಿ ಹೇಗಿರ್ತದೆ? ನಿನ್ನ ಒಳಗಡೆ ಕ್ರಿಸ್ತನ ಪ್ರೀತಿ ಯಾವ ರೀತಿ ಬರ್ತದೆ? ಪ್ರಿಯ ಸಹೋದರ ಸಹೋದರಿ, ಬದಲಾಯಿಸು. ಅನಂತರ ಯಾರನ್ನು ನಿಂದಿಸದವನು ಆಗಿರಬೇಕು. ನಿಂದಿಸುವುದಂದ್ರೇನು? ಈಗ ಒಬ್ಬನ ಜೀವಿತದಲ್ಲಿ ಒಂದು ದುರ್ಘಟನೆ ನಡೆದಿರ್ತದೆ, ಒಂದು ಕಹಿ ಘಟನೆ ನಡೆದಿರ್ತದೆ, ಏನೋ ಒಂದು ವೇದನೆಯಲ್ಲಿ ಇರ್ತಾರೆ, ಏನೋ ಒಂದು ಅವ್ರ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಗ್ತದೆ. ಅದ್ಯಾರಿಗೂ ಅವರು ತಿಳಿಸೇ ಇರಲ್ಲ. ಆದರೆ ಕೆಲವರು ಅದನ್ನ ತಿಳಿದುಕೊಂಡು ಆಗ್ಲೇ ಎಲ್ಲರಿಗೂ ಸಾರಿರ್ತಾರೆ, ಎಲ್ಲರಿಗೂ ಸಾರಿರುವಂತರಾಗಿಲ್ಲ. ಅದು ನಿಂದಿಸುವಂಥದ್ದು. ಇವತ್ತು ಅವ್ರು ಯಾರಿಗೂ ಹೇಳಬಾರ್ದು ಎಂಬುದಾಗಿ ಅಂದುಕೊಂಡಿರೋದನ್ನ ನಿಮಗೆ ಅದು ತಿಳಿದಿದಾಗ ನೀವು ಹೇಳುವುದಾದರೆ ಅವರನ್ನು ನೀವು ನಿಂದಿಸಿದ ಹಾಗೆ. ಅದು ಎಷ್ಟರ ಮಟ್ಟಿಗೆ ಸರಿ ಪ್ರಿಯ ಸಹೋದರ ಸಹೋದರಿ? ಇವತ್ತು ಅವರ ಹೃದಯವನ್ನೇ ಒಡ್ಡದಾಕಿದಾಗ ಅಲ್ಲ, ನರಹತ್ಯೆ ಮಾಡಿದ ಹಾಗೆ ಅಲ್ಲ. ಇವತ್ತು ನೀನು ಮಾಡಿದ ತಪ್ಪನ್ನ, ನೀನು ನಡೆದುಕೊಳ್ಳುವಂತ ರೀತಿಯನ್ನ, ನಿನ್ನ ಪಾಪಗಳನ್ನ, ನಿನ್ನ ಕೆಟ್ಟ ಸ್ವಭಾವಗಳನ್ನ ನಿನ್ನ ಸುತ್ತಲಿರುವಂತ ಜನಗಳಿಗೆ ಯಾರಾನ ಒಬ್ರು ಸಾರುವುದಾದರೆ, ಅವರಿಗೆ ಎಲ್ಲವನ್ನು ತಿಳಿಸುವುದಾದರೆ, ನಿನ್ನ ಕುರಿತಾಗಿ ಹಿಂಗಿದ್ದಾರೆ ಎಂಬುದಾಗಿ, ಆಗ ನಿನ್ನ ಹೃದಯ ಹೆಂಗಿರ್ತದೆ? ಇವತ್ತು ನಮ್ಮ ಜೀವಿತದಲ್ಲಿ ಇನ್ನೊಬ್ಬರ ಒಂದು ಕಹಿ ಘಟನೆಗಳನ್ನ, ಇನ್ನೊಬ್ಬರ ದುಃಖಗಳನ್ನ, ಸಮಸ್ಯೆಗಳನ್ನ ನಾವು ತಿಳಿದುಕೊಂಡು ಇನ್ನೊಬ್ಬರ ಹತ್ರ ಹೇಳುವಂಥದ್ದಿದೆಯಲ್ಲ, ಅದು ನಿಂದಿಸುವಂಥದ, ಅವರ ಹೃದಯವನ್ನು ಬಾಧಿಸುವಂಥದ್ದಾಗಿದೆ. ದೇವರಿಗೆ ಅದಿಷ್ಟ ಇಲ್ಲದಂತ ಕೆಟ್ಟ ಸ್ವಭಾವ ಆಗಿದೆ. ಇವತ್ತು ನೀನು ಮಾಡ್ತಾ ಇದೆಯಾ? ನಿನ್ನ ಕುಟುಂಬದಲ್ಲಿ, ನಿನ್ನ ರಿಲೇಟಿವ್ಗಳಲ್ಲಿ, ನಿನ್ನ ಸ್ನೇಹಿತರಲ್ಲಿ, ನಿನ್ನ ಬಂಧು ಬಾಂಧವರಲ್ಲಿ, ಸಭೆಯಲ್ಲಿ ಅವರ ಜೀವಿತದಲ್ಲಾದಂಥ ಕಹಿ ಘಟನೆಗಳನ್ನ ನೀನು ತಿಳಿದುಕೊಂಡು ಅದನ್ನು ಇನ್ನೊಬ್ಬರಿಗೆ ಹೇಳ್ತಾ ಇದೆಯಾ? ಇಲ್ಲಿಗೆ ಸ್ಟಾಪ್ ಮಾಡು. ದೇವರ ಕೋಪ ಇಳಿದು ಬರೋದಕ್ಕಿಂತ ಮುಂಚೆ ಇಲ್ಲಿಗೆ ಸ್ಟಾಪ್ ಮಾಡು. ನಿನ್ನನ್ನು ನೀನು ಬದಲಾಯಿಸಿಕೊ. ಅವ್ರು ಮಾಡಿದ ತಪ್ಪ ಅವರು ದೇವ್ರಿಗೆ ಲೆಕ್ಕ ಕೊಟ್ಕೊಳ್ತಾರೆ. ಅವ್ರು ಏನಿದ್ರು ಅವ್ರಿಗೆ ಸಂಬಂಧಪಟ್ಟಿದ್ದು ದೇವ್ರಿಗೆ ಸಂಬಂಧಪಟ್ಟಿದ್ದು. ಅದ್ರ ಮಧ್ಯದಲ್ಲಿ ನೀನು ಹೋಗಲಿಕ್ಕೆ ನಿನಗೆ ಯಾವುದೇ ದೇವರು ಅಧಿಕಾರ ಕೊಟ್ಟಿಲ್ಲ. ನೋಡ್ರಿ, ಅದಾದ ಮೇಲೆ ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನಾಗಿರ್ಬೇಕು. ಭ್ರಷ್ಟ ಅಂದ್ರೆ ಲಂಚವನ್ನು ತೆಗೆದುಕೊಳ್ಳುವವನು, ಅನ್ಯಾಯ ಮಾಡುವಂತವನು, ಬಡವರ ಹತ್ರ ಹೆಚ್ಚಿಗೆ ಕಸಿಕೊಳ್ಳುವಂತವನು. ಶ್ರೀಮಂತರ ಹತ್ರ ಆಗಲ್ಲ, ಬಡವರ ಹತ್ರ. ಭ್ರಷ್ಟನು ಲಂಚವನ್ನು ತೆಗೆದುಕೊಳ್ಳುವಂತವನು, ತನಗೆ ಬರಬೇಕಾದಂತ ಪಾಲಿಗೆಯಿಂದ ಹೆಚ್ಚಾಗಿ ತೆಗೆದುಕೊಳ್ಳುವಂತವನು. ಭ್ರಷ್ಟನನ್ನು ಜರಿದು ಬಿಡ್ಬೇಕಂತೆ. ಅವನ ಸಹವಾಸವನ್ನೇ ಮಾಡಿಕೊಡುದು, ಅವನ ಸಹವಾಸವನ್ನೇ ಇರುಕುಡುದು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಭ್ರಷ್ಟನನ್ನು ಜರಿದು ಬಿಟ್ಟವನಾಗಿರಬೇಕು. ಇವತ್ತು ನಿನ್ನ ಜೀವಿತದಲ್ಲಿ ಇದೆಯಾ? ಇವತ್ತು ನಿಂದಿಸಬಾರದೆಂಬುದ ವಾಕ್ಯ ಹೇಳ್ತದೆ. ನೋಡ್ರಿ, 4:11
ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದವನಾಗುವನು. ನೋಡ್ರಿ, ಬೈಬಲ್ ವಾಕ್ಯ ಹೇಳ್ತೈತೆ, ಯಾವನಾದ್ರೂ ನಿಂದಿಸೋದಾದ್ರೆ ಅವನು ಧರ್ಮಶಾಸ್ತ್ರವನ್ನೇ ಮೀರಿದವನಾಗಿದ್ದಾನೆ. ನಿನ್ನ ಸಹೋದರನನ್ನ ನಿಂದಿಸಬಾರದು. ಈಗ ಅವನು ಏನೋ ಒಂದು ತಪ್ಪು ಮಾಡಿರ್ತಾನೆ, ಆ ತಪ್ಪು ಮಾಡಿರೋದನ್ನ ಈಗ ಎಲ್ಲಾರ ಮುಂದೆ, ಈಗ ಯಾರೋ ಒಬ್ರು ಬರ್ತಾರೆ, ಈಗ ನೀವು ಇದ್ದಾಗ ಬಂದಾಗ ಅವ್ರ ಹತ್ರ ಗೊತ್ತೇ ಇರಲ್ಲ ಅವ್ರಿಗೆ ನೀವೇ ಹೇಳುವಂಥದ್ದು, ಈ ತರ ಮಾಡ್ದ ಇವನು ಅಂತ. ಇವತ್ತು ನೀನು ಯಾವಾಗ ಅದನ್ನು ಹೇಳ್ತೀಯೋ ನಿನ್ನ ಜೀವಿತದಲ್ಲಿ ದೇವರ ಕೋಪ ಇಳಿದು ಬರ್ತದೆ. ನಿಂದಿಸುವಂತವನಾಗಿರಬಾರದು. ನೋಡ್ರಿ, ಅದಾದ್ಮೇಲೆ ಭ್ರಷ್ಟರನ್ನ ಜರಿದು ಬಿಟ್ಟವನಾಗಿರಬೇಕು. ಭ್ರಷ್ಟರ ಸಹವಾಸವನ್ನು ಮಾಡಬಾರದು. ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀನು ಹೊರಗಿನ ಮನುಷ್ಯನು ಎಲ್ಲರಿಗೂ ಗೊತ್ತಾಗಿರುತ್ತದೆ. ಈಗ ನಾವು ಒಂದು ನಡೆದುಕೊಳ್ಳುವಂತ ರೀತಿ ಒಳ್ಳೆಯವರಾಗಿ ನಡೆದುಕೊಳ್ಳುವಂಥದ್ದು, ಅದೆಲ್ಲ ಜನಗಳನ್ನ ಮನುಷ್ಯರಿಗೆ ನಟನೆ ಮಾಡಿ ಅವನ್ನ ಮೆಚ್ಚಿಸ್ಬೋದು. ಆದರೆ ದೇವರನ್ನ ಮೆಚ್ಚಿಸ್ಬೇಕು ಅಂದ್ರೆ ನಿನ್ನ ಹೃದಯದಲ್ಲಿ ಹೆಂಗಿದೆಯೋ ಹಂಗೆ. ದೇವರು ನಿನ್ನ ಹೃದಯವನ್ನ ನೋಡ್ತಾರೆ, ನಿನ್ನ ಹೊರಗಿನ ನೋಟವನ್ನ ನೋಡೋದಿಲ್ಲ, ಹೃದಯವನ್ನ ನೋಡ್ತಾರೆ. ನಿನ್ನ ಹೃದಯದಲ್ಲಿ ಹೆಂಗಿದೆಯೋ ಹೊರಗಡೆ ಹಂಗೆ ಇರ್ತೀಯ. ನಿನ್ನ ಒಳಗಡೆ ಕಹಿ ತರ ತುಂಬಿಕೊಂಡಿದ್ರೆ ನಿನ್ನ ಆಚೆಗಡೆ ಕಹಿ ಹಾಗೆ ಇರ್ತೀಯ. ಪ್ರಿಯ ಸಹೋದರ ಸಹೋದರಿ, ಭ್ರಷ್ಟರನ್ನ ಚರಿದು ಬಿಟ್ಟವನಾಗಿರ್ಬೇಕು. ನೋಡ್ರಿ, ಅದಾದ್ಮೇಲೆ ನೆಕ್ಸ್ಟ್, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರನ್ನು ಸನ್ಮಾನಿಸುವನು. ಏನು ವಾಕ್ಯ ಹೇಳ್ತಾ ಇದೆ? ದೇವರಲ್ಲಿ ಭಯ ಭಕ್ತಿ ಉಳ್ಳವರನ್ನ ನೀವು ಸನ್ಮಾನಿಸಬೇಕು. ಸನ್ಮಾನಿಸ್ತಾ ಇದ್ದೀರಾ? ಇವತ್ತು ದೇವರಲ್ಲಿ ಭಯ ಭಕ್ತಿ ಉಳ್ಳವರನ್ನ ನೀವು ಸನ್ಮಾನಿಸಿ ನಡೀತಾ ಇದ್ದೀರಾ? ಅವ್ರಿಗೆ ಆಶೀರ್ವಾದವಾಗಿದ್ದೀರಾ? ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ಇವತ್ತು ದೇವರಿಗೆ ಯಾರೆಲ್ಲ ಭಯ ಭಕ್ತಿ ಉಳ್ಳವರಾಗಿರ್ತಾರೋ ಅವರಿಗೆ ನೀವು ಸನ್ಮಾನವನ್ನು ಕೊಡಬೇಕು. ದೇವರ ವಾಕ್ಯ ಏನ್ ಹೇಳ್ತದೆ? ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು. ಇವತ್ತು ಯಾವುದೋ ಒಂದು ಚಿಕ್ಕ ಮಗು ಆದ್ರೂ ಸರಿನೇ, ಅವನು ದೇವರಲ್ಲಿ ಭಯ ಭಕ್ತಿಯಿಂದ ನಡೆದುಕೊಂಡು ಪಾಪ ಇಲ್ಲದವನಾಗಿ ನಡೆದುಕೊಳ್ತಿರೋದಾದ್ರೆ ಅವನನ್ನ ನೀನು ಸನ್ಮಾನಿಸುವಂತವನಾಗಿರ್ಬೇಕು. ಅವನನ್ನು ನಿಂದಿಸುವವನೋ, ಅವನಿಗೆ ಅವಮಾನ ಪಡಿಸುವವನೋ, ಅವನ ಮಾತನ್ನ ಕೇಳದಲ್ಲೇ ಇರುವಂಥದ್ದು ಅದಲ್ಲ. ಅವನು ದೇವರಲ್ಲಿ ಭಯ ಭಕ್ತಿಯಿಂದ ಇರಬೇಕಾದಾಗ ಅವನ ಮುಖಾಂತರ ದೇವರು ಏನ್ ಬೇಕಾದ್ರೂ ಮಾತಾಡಬಹುದು. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವರನ್ನು ನೀನು ಸನ್ಮಾನಿಸಲಿಲ್ಲ ಅಂದ್ರೆ, ಕಣ್ಣಿಗೆ ಕಾಣುವಂತವರನ್ನು ಭಯ ಭಕ್ತಿಯಲ್ಲಿ ಇರುವಂತವರು, ದೇವರಲ್ಲಿ ಇರುವಂತವರನ್ನ ನೀನು ಸನ್ಮಾನಿಸಲಿಲ್ಲ ಅಂದ್ರೆ, ಪರಲೋಕದಲ್ಲಿರುವಂತಹ ಕಣ್ಣಿಗೆ ಕಾಣದಲ್ಲಿರುವಂತಹ ದೇವರನಿಗೆ ಸನ್ಮಾನಿಸ್ತೀಯಾ? ಮೊದಲನಾಗಿ ದೇವರು ಕೊಟ್ಟಂತಹ ದೈವ ಸೇವಕರುಗಳಾಗಿರ್ಬೋದು, ಭಯ ಭಕ್ತಿಯಿಂದ ನಡೆದುಕೊಳ್ಳುವಂತಹ ವಿಶ್ವಾಸಿ ದೇವ ಮನುಷ್ಯರಾಗಿರ್ಬೋದು, ಅವರನ್ನ ನೀನು ಸನ್ಮಾನಿಸುವಂತವರಾಗಿರ್ಬೇಕು. ಇಲ್ಲ ಅಂತಂದ್ರೆ ಕರ್ತನು ಅವರನ್ನ ಜರಿದು ಬಿಡ್ತಾನೆ, ಅವರನ್ನ ತೊರೆದು ಬಿಡ್ತಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಆ ರೀತಿಯಾಗಿ ಇರ್ಕೂಡುದು. ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆಗಳಿರ್ಬೇಕು. ನಿನ್ನ ಜೀವಿತದಲ್ಲಿ ಒಂದು ವ್ಯತ್ಯಾಸ ಇರಬೇಕು. ಅನ್ಯ ಜನಗಳ ರೀತಿಯಲ್ಲಿ ನೀನು ಇರಬಾರದು. ಅನ್ಯ ಜನಗಳಿಗೂ ನಿನಗೂ ಬಹಳ ವ್ಯತ್ಯಾಸ. ದೇವರನ್ನ ನಂಬೋದಕ್ಕಿಂತ ಮುಂಚೆ ನೀನು ಬೇರೆ, ಲೋಕಕ್ಕೆ ಸಂಬಂಧಪಟ್ಟಂತ ಮಗನು ಮಗಳು. ಆದ್ರೆ ದೇವರನ್ನ ನೀನು ಯಾವಾಗ ನಂಬ್ತೀಯೋ, ನೀನು ಲೋಕದಿಂದ ನೀನು ತೆಗೆದು ಪರಲೋಕಕ್ಕೆ ಸೇರಿಸುವಂತ ಕರ್ತನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಇದೆಯಾ ಪರ? ನಿನ್ನ ಭವಿಷ್ಯದಲ್ಲಿ ಇದೆಯಾ? ನೋಡ್ರಿ, ನೆಕ್ಸ್ಟ್ ಇನ್ನೊಂದು ವಚನ ಹೇಳ್ತದೆ, ನಷ್ಟವಾದರೂ ಪ್ರಮಾಣ ತಪ್ಪದವನಾಗಿರಬೇಕು. ಓ ಮೈ ಗಾಡ್, ಎಷ್ಟು ಜನ ನಾನು ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಇದು ಕೊಡ್ತೀನಿ, ಅದು ಕೊಡ್ತೀನಿ ಎಂಬುದಾಗಿ ಹೇಳಿ ಮಾತಿಗೆ ತಪ್ಪಿ ನಡೀತಾ ಇದ್ದೀರ. ಆಶೀರ್ವಾದ, ದೇವರು ಪರಲೋಕದಿಂದ ಆಶೀರ್ವಾದ ಅಂತಂದ್ರೆ ಏನು ಸುಮ್ಮನೆ ಬಂದ್ಬಿಡ್ತದೆ ಅನ್ಕೊಂಡಿದ್ದೀರಾ? ಏನೋ ಬೈಬಲ್ ಓದ್ಬಿಟ್ಟು ಪ್ರಾರ್ಥನೆ ಮಾಡ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ ಅನ್ಕೊಂಡಿದ್ದೀರಾ? ಇಲ್ಲೇ ಯಾಮಾರಿಸ್ತಾ ಇದ್ದಾರೆ ಸೈತಾನ ನಿಮ್ಮನ್ನ. ವಾಕ್ಯವನ್ನ ಕೈಗೊಂಡು ನಡೆಯುವಂತವರಾಗಿರ್ಬೇಕು. ಸತ್ಯ ವಾಕ್ಯವನ್ನ ಕೈಗೊಂಡು ನಡಿಬೇಕು. ದೇವರು ಜೋಶುವರು ಮಾತಾಡ್ತಾರೆ, ಮೋಶೆ ನಿನಗೆ ಏನೆಲ್ಲ ಉಪದೇಶ ಮಾಡಿದನೋ ಅದನ್ನೆಲ್ಲ ಕೈಗೊಂಡು ನಡಿ, ಅದನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗ್ಬೇಡ ಎಂಬುದಾಗಿ. ಇವತ್ತು ವಾಕ್ಯ ಹೇಳ್ತಾ ಇದ್ದೆ, ನಿನಗೆ ನಷ್ಟ ಆದ್ರೂ ನೀನೇನ್ ಪ್ರಮಾಣ ಮಾಡ್ಕೊಂಡಿರ್ತೀಯೋ ಅದನ್ನ ಎಂದಿಗೂ ತಪ್ಪಬಾರದು. ಎಷ್ಟು ಸಾರಿ ತಪ್ಪಿದ್ದೀರಾ? ಮತ್ತೆ ದೇವರು ಹಿಂಗೆ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ.
ಹೇಗೆ ನಿಮ್ಮನ್ನು ಅಭಿವೃದ್ಧಿ ಮಾಡ್ತಾನೆ, ಹೇಗೆ ನಿಮ್ಮನ್ನ ಮೇಲೆತ್ತಾನೆ, ಹೇಗೆ ನಿಮ್ಮ ಪ್ರಾರ್ಥನೆಯನ್ನ ಕೇಳಲಿಕ್ಕೆ ಸಾಧ್ಯ. ಒಂದು ನಾಲಿಗೆಯಲ್ಲಿ ನೀನು ನಿಲ್ಲಿಲ್ಲ ಅಂತಂದ್ರೆ, ಒಂದು ಮಾತಿನಲ್ಲಿ ನಿಲ್ಲಿಲ್ಲ ಅಂದ್ರೆ, ನಿನ್ನ ದೇವರು ನಿನ್ನನ್ನ ಕಷ್ಟದಿಂದ ಹೇಗೆ ಬಿಡುಗಡೆ ಮಾಡ್ತಾನೆ? ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಹೇಗೆ ಕೇಳ್ತಾನೆ? ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವಿತದಲ್ಲಿ ನಿನಗಿನ್ನು ಮುಂದೆ ನೀನು ಪ್ರಮಾಣ ಮಾಡಿಕೊಳ್ಳುವಂಥದ್ದು ನಿನಗೆ ನಷ್ಟ ಆದರೂ ಪರವಾಗಿಲ್ಲ, ನೀನು ಅದನ್ನು ಪೂರೈಸಬೇಕು. ಅದೇ ಕ್ರಿಸ್ತನ ಜೀವಿತ. ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದನು, ನಾನು ಬಲಿಯಾಗ್ತೀನಿ, ನನ್ನ ಜನಗಳಿಗಾಗಿ ನಾನು ಪ್ರಾಣವನ್ನು ಕೊಡ್ತೇನೆ ಎಂಬುದಾಗಿ. ಆತನು ಪ್ರಾಣವನ್ನು ಕೊಡುವುದರಲ್ಲಿ ಹಿಂದೆ ಮುಂದೆ ನೋಡ್ಲೇ ಇಲ್ಲ. ಧಾರಾಳವಾಗಿ ಹೋಗಿ ಶಿಲ್ವೆ ಮೇಲೆ ಮಲಿಕೊಡ್ತಾನೆ. ಒಂದು ಮಾತನ್ನು ಮಾತಾಡಲಿಲ್ಲ. ಕರ್ತನೇನಾದ್ರೂ ಒಂದು ಮಾತನ್ನು ಪ್ರಾರ್ಥನೆ ಮಾಡಿದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ನಾನು ಕೇಳಬಾರದು ಎಂಬುದಾಗಿ ಕೇಳಿಕೊಂಡರು 12 ಗಣಗಳಿಗಿಂತ ದೇವದೂತರುಗಳನ್ನ ನಾನು ಕಳಿಸಿಕೊಡ್ತಾನೆ ಅಂತಂದೆ ಎಂಬುದಾಗಿ ಹೇಳ್ತಾರೆ. ಕೇಳ್ಕೊಳ್ಳಿಲ್ಲ, ಧಾರಾಳವಾಗಿ ತನ್ನ ಮರಣವನ್ನು ಅನುಭವಿಸ್ತಾರೆ. ನಿನಗೆ ನಷ್ಟವಾದರೂ ನೀನು ಮಾಡಿಕೊಂಡ ಪ್ರಮಾಣವನ್ನು ತಪ್ಪಬಾರದು. ಅದು ಸಭೆಲಾಗಿರ್ಬೋದು, ಕೆಲಸದ ಜಾಗದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಸ್ನೇಹಿತರಲ್ಲಾಗಿರ್ಬೋದು, ಎಲ್ಲೇ ಆಗಿದ್ರು ಸರಿನೇ, ನೀನೇನು ಪ್ರಮಾಣ ಮಾಡ್ತೀಯ ಪ್ರಮಾಣ ತಪ್ಪಬಾರದು. ನಿನ್ನ ಕೈಲಿ ತಪ್ಪುವಂತ ಸ್ವಭಾವ ಇರೋದಾದ್ರೆ ನೀನು ಯಾವ ಪ್ರಮಾಣನೇ ಮಾಡಕ್ ಹೋಗ್ಬೇಡ. ಯಾಕೆ ಪಾಪದಲ್ಲಿ ಬೀಳ್ತೀಯಾ? ಯಾಕೆ ದೇವರ ವಿರುದ್ಧವಾಗಿ ನಿಂತುಕೊಳ್ತೀಯಾ? ಕರ್ತವ್ಯ ಹೇಳ್ತಾ ಇದ್ದಾನೆ, ನಿನಗೆ ನಷ್ಟವಾದರೂ ಪ್ರಮಾಣವನ್ನು ತಪ್ಪಬೇಡ. ಅದಾದ್ಮೇಲೆ ನೋಡ್ರಿ, ಅವನು ಸಾಲಕ್ಕೆ ಬಡ್ಡಿ ಕೇಳದವನು. ಇವತ್ತು ನಿಮ್ಮ ಜೀವಿತದಲ್ಲಿ ಸಾಲಕ್ಕೆ ಬಡ್ಡಿ ಕೇಳದವನಾಗಿರಬೇಕು. ಬಡ್ಡಿಯನ್ನು ಕೇಳೋದಾದ್ರೆ ಅವನ ಜೀವಿತದಲ್ಲಿ ದೇವರ ಒಂದು ಕರುಣೆ ಇರೋದಿಲ್ಲ. ಬಡ್ಡಿ ಕೇಳಕೂಡದು. ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದು ಕೊಳ್ಳುವವನು ಲಂಚ ತೆಗೆದು ಕೊಳ್ಳದವನು ಆಗಿರಬೇಕು. ಅಂದ್ರೆ ಒಬ್ಬ ನಿರಪರಾಧಿ ತಪ್ಪೇ ಮಾಡದಲೇ ಇರುವಂತವನನ್ನ ತಪ್ಪು ಮಾಡಿದನೆ ಎಂಬುದಾಗಿ ಶಿಕ್ಷೆ ಕೊಡುವುದಕ್ಕೆ ಅವನು ಲಂಚವನ್ನು ತೆಗೆದುಕೊಳ್ಳಬಾರದಂತೆ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತಾ ಇದ್ರೆ ನಾವು ಲಂಚಕ್ಕೆ ಕೈ ಒಡ್ಡಬಾರದು. ನೋಡ್ರಿ, ಲಾಸ್ಟ್ ಹೇಳ್ತದೆ, ಇಂಥವನು ಎಂದಿಗೂ ಕದಲುವುದಿಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ಒಂದು ಬಿರುಕುತನ ಬರ್ತಾ ಇರ್ಬೋದು, ನಿನ್ನ ಬಿಸ್ನೆಸ್ ಅಲ್ಲಿ ಒಂದು ಬಿರುಕುತನ ಬರ್ತಾ ಇರ್ಬೋದು, ನಿನ್ನ ಜೀವಿತದಲ್ಲಿ ಒಂದು ಬಾಧೆಗಳು ಉಂಟಾಗ್ತಿರ್ಬೋದು, ರೋಗಗಳು ಉಂಟಾಗ್ತಿರ್ಬೋದು, ನೀನು ದುಡಿಯುವಂತ ದುಡಿಮೆಯಲ್ಲಿ ಲಾಸ್ ಆಗ್ತಿರ್ಬೋದು. ಅದಕ್ಕೆ ಕಾರಣ ಏನು? ಈ ಕ್ವಾಲಿಟಿಯನ್ನ ನೋಡ್ರಿ, ನಿಮ್ಮ ಜೀವಿತದಲ್ಲಿ ಪರೀಕ್ಷೆ ಮಾಡಿ ನೋಡ್ರಿ. ಇದರಲ್ಲಿ ಯಾವುದು ತಪ್ಪಾಗಿದ್ದೀರಾ ಸರಿ ಮಾಡಿಕೊಡ್ರಿ. ಕರ್ತನು ನಿಮ್ಮನ್ನ ಮೇಲೆತ್ತುವಂತ ದೇವರಾಗಿದ್ದಾನೆ. ಇವತ್ತು ನಿನ್ನ ದೇವರ ಮುಂದೆ ನೀನು ಯಾವ ರೀತಿ ಇದೆಯಾ ಅನ್ನೋದು ಬಹಳ ಮುಖ್ಯ. ಇವತ್ತು ದೇವರ ಮುಂದೆ ನಾವು ಯೋಗ್ಯವಾಗಿಲ್ಲ ಅಂತಂದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕಾಗಲ್ಲ. ಕರ್ತನು ಹೇಳುವಂತ ಪ್ರಕಾರವಾಗಿ ಕೀರ್ತನೆ 15ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಚನದವರೆಗೂ ಹೇಳುವಂತ ಒಂದು ಕ್ವಾಲಿಟಿಗಳು ನಿನ್ನ ಒಳಗಡೆ ಇದೆಯಾ? ಇಲ್ಲ ಇದು ವಿರುದ್ಧ ಪಾಪಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇದೆಯಾ? ಇಂಥ ವ್ಯಕ್ತಿಗಳು ಈ ರೀತಿಯಾಗಿ ಒಂದು ಒಳ್ಳೆಯ ಭಾವನೆಗಳು, ದೇವರು ಹೇಳುವಂತೆ ಒಳ್ಳೆ ಗುಣಗಳಲ್ಲಿ ಇರುವಂತವನು ಎಂದಿಗೂ ಕದಲುವುದಿಲ್ವಂತೆ, ಎಂದಿಗೂ ಬಿದ್ದೋಗೋದಿಲ್ವಂತೆ. ಅವನು ಸ್ಥಿರವಾಗಿರ್ತಾನೆ, ಸ್ಟ್ರಾಂಗ್ ಆಗಿರ್ತಾನೆ, ನಂಬಿಕೆಯಲ್ಲಿ ನೆಲೆಗೊಂಡಿರುವಂತನಾಗಿರ್ಬೇಕು, ನೀತಿವಂತನಾಗಿರ್ಬೇಕು. ಇವತ್ತು ನಿನ್ನ ಜೀವಿತದಲ್ಲಿ ಇದೆಯಾ? ಪ್ರಿಯ ಸಹೋದರ ಸಹೋದರಿ, ನೀನೇನಾದರೂ ತಪ್ಪು ಮಾಡ್ತಿರುವುದಾದರೆ, ನೀನೇನಾದರೂ ನಿಂದಿಸುತ್ತಿರುವುದಾದರೆ, ನೀನೇನಾದ್ರೂ ಭಯ ಭಕ್ತಿ ಉಳ್ಳವರನ್ನ ನೀನು ಸನ್ಮಾನಿಸ್ತದೆ ಅವರ ಹಿಂದೆಗಡೆ ನೀನು ಮಾತನಾಡುತ್ತಿರುವುದಾದರೆ ಬದಲಾಗು. ಇದನ್ನು ಮಾಡುವುದರಿಂದ ಯಾವ ಆಶೀರ್ವಾದ ಇಲ್ಲ, ಯಾವ ಆಶೀರ್ವಾದ ಇಲ್ಲ. ಎಲ್ಲ ನಿನ್ನ ವಿರುದ್ಧವಾಗಿರ್ತದೆ. ಬಾಧೆಗಳು ಉಂಟಾಗ್ತದೆ, ಕಷ್ಟಗಳು ಕೇಡುಗಳು ಉಂಟಾಗ್ತದೆ. ಇದೆಲ್ಲ ನಿನಗೆ ಬೇಕಾ? ಎಂದು ಬೈಬಲ್ ಅಲ್ಲಿ ತಪ್ಪು ಮಾಡಿ ಆಶೀರ್ವಾದ ಹೊಂದಿಕೊಂಡಿದ್ದಾರೆ ಎಂಬುದಾಗಿ ಎಲ್ಲೂ ಬರೆದಿಲ್ಲ. ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ನಡೆದಂತವರನ್ನೇ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದಂತವರನ್ನೇ ಆಶೀರ್ವಾದ ಹೊಂದಿದ್ದಾರೆ. ನಂಬಿಕೆಯಲ್ಲಿ ನಡೆದಂತವರ ಆಶೀರ್ವಾದ ಹೊಂದಿದ್ದಾರೆ. ದೇವರ ಮಾರ್ಗದಲ್ಲಿ ನಡೆದಂತವರ ಆಶೀರ್ವಾದ ಹೊಂದಿದ್ದಾರೆ. ಇವತ್ತು ನೀನು ದೇವರ ಮಾರ್ಗದಲ್ಲಿ ನಡೆದಲೇ ಇದ್ರೆ, ದೇವರ ಮಾರ್ಗದಲ್ಲಿ ನೀನು ನಡೆಯದೆ ಹೋಗಿರುವುದಾದರೆ ನಿನ್ನನ್ನು ದೇವರು ಹೇಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ? ನಿನ್ನನ್ನು ದೇವರು ಹೇಗೆ ಮೇಲೆತ್ತಲಿಕ್ಕೆ ಸಾಧ್ಯ? ನಿನ್ನ ಜೀವಿತವನ್ನು ಹೇಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ? ಕರ್ತನು ನಿನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸಲಿಕ್ಕೆ ರೆಡಿ ಇದ್ದಾನೆ.
ಇನ್ನು ಮುಂದೆ ನೀನು ಬದಲಾಗಿ ದೇವರಿಗಾಗಿ ಜೀವಿಸಲಿಕ್ಕೆ ನೀನು ರೆಡಿ ಇದೆಯಾ? ನಿನ್ನನ್ನು ದೇವರ ಆಶೀರ್ವಾದ ಮಾಡಲಿಕ್ಕೆ ರೆಡಿ ಇದ್ದಾನೆ. ದೇವರಿಗಾಗಿ ಬದುಕಲಿಕ್ಕೆ ರೆಡಿ ಇದೆಯಾ? ನಿನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿ ಬದುಕಲಿಕ್ಕೆ ರೆಡಿ ಇದೆಯಾ? ಪ್ರಿಯ ಸಹೋದರ ಸಹೋದರ, ನಿನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಡು. ದೇವರ ಆಲಯದಲ್ಲಿ, ದೇವರ ಸಮ್ಮುಖದಲ್ಲಿ, ದೇವರ ಸೇವೆಯಲ್ಲಿ ನಾವು ಎಂಥವರಾಗಿ ಜೀವನ ಮಾಡಬೇಕೆಂಬುದಾಗಿ ಬೈಬಲ್ ಹೇಳ್ತದೆ. ಅದರಂತೆ ನಾವು ನಡೆದರೆ ನಾವು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ. ನಾವು ನಡೆಯದೆ ಹೋದರೆ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಾವು ಕಣ್ಣುಗಳನ್ನು ಮುಚ್ಚಲು ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ತೋತ್ರ ಸ್ವಾಮಿ, ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ಈ ಸಂದೇಶವನ್ನು ಕೇಳಿದ್ರು, ಯಾರೆಲ್ಲ ಈ ವಾಕ್ಯವನ್ನು ಕೇಳಿದರು ಕರ್ತನೇ, ಅವರಿಗೆ ಈಗಲೇ ಇವರು ತಪ್ಪುಗಳಿಂದ ಬಿಡುಗಡೆ ಹೊಂದಿಕೊಳ್ಳಲಿ ಕರ್ತನೆ. ಇವರು ನಂಬಿಕೆಯಲ್ಲಿ ನೀತಿವಂತರಾಗಿ ಬದುಕಬೇಕು ರಾಜನೇ. ಇವರು ಸಜ್ಜನರಾಗಿ ಬದುಕಬೇಕು ಕರ್ತನೆ. ಇವರು ನಂಬಿಕೆಯಲ್ಲಿ ನಡೆಯಬೇಕು ಕರ್ತನೆ. ಭ್ರಷ್ಟರನ್ನ ಜರಿದು ಬಿಟ್ಟವರನ್ನಾಗಿ, ದೇವರೇ ದುಷ್ಟರನ್ನ ಜರಿದು ಬಿಟ್ಟವರಂತವರಾಗಿ ದೇವರೇ ಇವರು ಬದುಕಬೇಕು ಕರ್ತನೆ. ಭಯ ಭಕ್ತಿ ಉಳ್ಳವರನ್ನ ರಾಜ ಇವರೇ ಸನ್ಮಾನಿಸುವಂತವರಾಗಿರ್ಬೇಕು ಕರ್ತನೆ. ಇವರ ಜೀವಿತದಲ್ಲಿ ನಿನ್ನ ಕ್ವಾಲಿಟಿಗಳಿರಬೇಕು. ಯಾರನ್ನು ನಿಂದಿಸಬಾರದು, ಯಾವುದೇ ಪಾಪಗಳನ್ನ ರಾಜ ಎತ್ತಿ ಹೇಳಬಾರದು ಕರ್ತನೆ. ನಿನ್ನ ಕೃಪೆಯನ್ನು ತುಂಬಿಸು. ಇಂಥವರನ್ನ ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಪ್ರಕಾರ ಇವರನ್ನು ನಿನ್ನ ಆಶೀರ್ವದಿಸು ಸ್ವಾಮಿ. ಇವರ ಮೇಲೆ ನಿನ್ನ ಅಧಿಕಾರವು ರಾಜ, ನಿನ್ನ ಮಹಿಮೆಯು, ನಿನ್ನ ಸಂತೋಷವು, ನಿನ್ನ ಆರೋಗ್ಯವು, ನಿನ್ನ ಸಮೃದ್ಧಿ ಉಂಟಾಗಲಿ ಕರ್ತನೆ. ಇವರ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ. ಇವರ ಜೀವಿತದಲ್ಲಿ ಒಂದು ನೆಮ್ಮದಿ ಬಿಡುಗಡೆ ಆಗಲಿ. ಇವರ ಜೀವಿತದಲ್ಲಿ ಒಂದು ಸಮಾಧಾನ ಬಿಡುಗಡೆ ಆಗಲಿ ಕರ್ತನೆ. ಇಲ್ಲಿವರೆಗೂ ಏನೆಲ್ಲ ಆಶೀರ್ವಾದವನ್ನು ಕಳಕೊಂಡಿದ್ದರೋ, ಇಲ್ಲಿವರೆಗೂ ಏನೆಲ್ಲ ಹೊಂದಿಕೊಳ್ಳದೆ ಹೋಗಿದ್ದಾರೋ, ಯೇಸುವಿನ ನಾಮದಲ್ಲಿ ಆ ಆಶೀರ್ವಾದ ಹೊಂದಿಕೊಳ್ಳಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಗರ್ಭವು ತೆರೆಯಲಿ ರಾಜನೇ. ನಿನ್ನ ಪರಲೋಕದ ಒಂದು ಅನುಗ್ರಹವು ಯೇಸುವಿನ ನಾಮದಲ್ಲಿ ದೇವರೇ ಹೊಂದಿಕೊಳ್ಳಲಿ ಕರ್ತನೆ. ರೋಗದಿಂದ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ದೇವರೇ, ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬೊಬ್ಬರನ್ನ ನೀನು ಅಧಿಕವಾಗಿ ಆಶೀರ್ವದಿಸು. ಎಲ್ಲ ಬಂಧನಗಳು, ಕಟ್ಟುಗಳೆಲ್ಲ ಒಡೆದಾಕಲ್ಪಡಲಿ ಸ್ವಾಮಿ. ನಿನ್ನ ಮಾರ್ಗದಲ್ಲಿ ಭಯ ಭಕ್ತಿಯಿಂದ ನಡೆದುಕೊಂಡು ಹೋಗಿ. ಈಗ ಮಾಡಿದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಇವತ್ತು ಈ ವಾಕ್ಯದ ಪ್ರಕಾರವಾಗಿ ನೀವು ನಡೆದುಕೊಳ್ಳ್ರೆ, ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ನೀವು ಯಾವಾಗ ಒಪ್ಪಿಸಿಕೊಡ್ತೀರೋ ಕರ್ತನು ನಿಮ್ಮನ್ನು ಕಾಯುವಂತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಮತ್ತೆ ಮುಂದಿನ ಸಾರಿ ಹೊಸ ಒಂದು ಸಂದೇಶದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕರ್ತನು ನಿಮ್ಮನ್ನು ಕಾದು ನಡೆಸಲಿ.